ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಉಲ್ಲನ್ನ ಬಳಸ್ಕೊಂಡು ಈ ರೀತಿ ರೋಸ್ ಫ್ಲವರ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಈ ರೀತಿ ಉಲ್ಲನ್ ಫ್ಲವರ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಈ ರೀತಿ ರೋಸ್ ಫ್ಲವರ್ಸ್ ನ ಯಾವ ರೀತಿ ಹಾಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಉಲ್ಲನ್ನ ಉಪಯೋಗಿಸ್ಕೊಂಡು ಕ್ರೋಶಾದಿಂದ ಈ ರೀತಿ ರೋಸ್ ಫ್ಲವರ್ಸ್ ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನೀವು ಇಲ್ಲಿ ನೋಡ್ಬೋದು ನೋಡಿ, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ತುಂಬಾನೇ ಕ್ಯೂಟ್ ಆಗಿ ಬಂದಿದೆ ಫ್ಲವರ್ಸ್ ಇದು. ಸೊ ನೋಡಿ, ತುಂಬಾ ಕ್ಯೂಟ್ ಆಗಿ ಬಂದಿದೆ ಫ್ಲವರ್ಸ್. ಈ ಫ್ಲವರ್ಸ್ ನ ನಾವು ಹೇರ್ ಬ್ಯಾಂಡಿಗೆ ಬೇಕಾದ್ರೂ ಹಾಕೋಬಹುದು, ಕ್ಲಿಪ್ಸಿಗೂ ಹಾಕೋಬಹುದು. ತುಂಬಾನೇ ಕ್ಯೂಟ್ ಆಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ನಾನು ಕಲರ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ವೈಟ್ ಅಲ್ಲೂ ಅಷ್ಟೇ ನೀವು ಇಲ್ಲಿ ನೋಡ್ಬೋದು ನೋಡಿ, ವೈಟ್ ಅಲ್ಲೂ ಅಷ್ಟೇ ತುಂಬಾನೇ ಕ್ಯೂಟ್ ಆಗಿ ಬಂದಿದೆ ಫ್ಲವರ್ ಇದು. ನೋಡಿ, ಇದು 4 ಲೇಯರ್ ಬಂದಿದೆ ಫ್ಲವರ್. ಇದು ನೀವು ಇಲ್ಲಿ ನೋಡ್ಬೋದು ನೋಡಿ, 1 2 3 4 4 ಲೇಯರ್ ಬಂದಿದೆ ಫ್ಲವರ್ ಇದು. ಸೊ ಇವತ್ತಿನ ವಿಡಿಯೋದಲ್ಲಿ ಈ ರೋಸ್ ಹೂವನ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ ನೋಡೋದಾದ್ರೆ ನಾನು ಇಲ್ಲಿ ಪಿಂಕ್ ಕಲರ್ ಉಲ್ಲನ್ ತಗೊಂಡಿದ್ದೀನಿ. ಬೇಬಿ ಪಿಂಕ್ ಕಲರ್ ಅಲ್ಲೇ ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ. ಸೊ ಪಿಂಕ್ ಕಲರ್ ಉಲ್ಲನ್ನ ತಗೊಂಡಿದ್ದೀನಿ. ಸೊ ಕ್ರೋಶಾ 3.0 mm ಕ್ರೋಶಾನ ತಗೊಂಡಿದ್ದೀನಿ. ಸೂಜಿ ಬೇಕು, ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ಇದನ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇವಾಗ ನೋಡಿ, ಫಸ್ಟ್ ನಾನಿಲ್ಲಿ ಮ್ಯಾಜಿಕ್ ಸರ್ಕಲ್ ಹಾಕೊಳ್ತೀನಿ. ನೋಡಿ, ಉಲ್ಲನ್ನ ತುದಿ ಹೀಗೆ ಇಟ್ಕೊಂಡು ಒಂದು ಬೆರಳಿಗೆ ಉಲ್ಲನ್ ಈ ರೀತಿ ಸುತ್ಕೋಬೇಕು. ಸುತ್ಕೊಂಡು ಹೀಗೆ ಇದ್ರ ಒಳಭಾಗದಿಂದ ನಾವು ಉಲ್ಲನ್ನ ಎಳ್ಕೋಬೇಕು. ಎಳ್ಕೊಂಡು ಹೀಗೆ ಹಾಕೊಂಡ್ರೆ ನೋಡಿ, ಇದು ಮ್ಯಾಜಿಕ್ ಸರ್ಕಲ್. ಸೊ ಮ್ಯಾಜಿಕ್ ಸರ್ಕಲ್ ಇದ್ರಲ್ಲಿ ಅರ್ಥ ಆಗಿಲ್ಲ ಅನ್ನೋರು, ಯಾರಿಗೆಲ್ಲ ಮ್ಯಾಜಿಕ್ ಸರ್ಕಲ್ ಹಾಕೋದಕ್ಕೆ ಬರೋದಿಲ್ಲ ಅವರಿಗೆ ಮ್ಯಾಜಿಕ್ ಸರ್ಕಲ್ ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ, ನೀವು ಅದನ್ನ ನೋಡ್ಬಿಟ್ಟು ಹಾಕೋಬಹುದು. ನೋಡಿ, ಇವಾಗ ಇದಾದ್ಮೇಲೆ ನಾನಿಲ್ಲಿ 5 ಚೈನ್ ಹಾಕೊಳ್ತೀನಿ. 1 2 3 4 5 ನೋಡಿ, 5 ಚೈನ್ ಹಾಕೊಂಡಿದೀನಿ. 5 ಚೈನ್ ಹಾಕೊಂಡು ಇಲ್ಲಿಗೆ ಒಂದು ಡಬಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಮತ್ತೆ ಇವಾಗ 2 ಚೈನ್ ಹಾಕೊಳ್ಬೇಕು. 2 ಚೈನ್ ಹಾಕೊಂಡು ಮತ್ತೆ ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ಸೊ ನಾವಿಲ್ಲಿ 4 ಪೆಟಲ್ಸ್ ನ ಹಾಕ್ತಾ ಇರೋದಲ್ವಾ. ಸೊ 4 ಪೆಟಲ್ಸ್ ಬರೋದಕ್ಕೆ ನಾವು ಹಾಕೋಬೇಕು. ಇವಾಗ ನೋಡಿ, ಮತ್ತೆ ನಾನಿಲ್ಲಿ 2 ಚೈನ್ ಹಾಕೊಳ್ತಾ ಇದ್ದೀನಿ. ಮತ್ತೆ ಇಲ್ಲಿ ಒಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಸೊ ನೋಡಿ, 1 2 3 ಪೆಟಲ್ಸ್ ರೆಡಿ ಆಗಿದೆ. ಇಲ್ಲಿ 2 ಚೈನ್ ಹಾಕೊಂಡು ನೋಡಿ, ಈ ಉಲ್ಲನ್ ನಾವು ಸ್ವಲ್ಪ ಹೀಗೆ ಬಿಟ್ಕೊಂಡಿದೀವಲ್ವಾ, ಇದನ್ನ ಹೀಗೆ ಇಟ್ಕೊಂಡು ಟೈಟ್ ಆಗಿ ಎಳ್ಕೊಳ್ಳಿ. ಎಳ್ಕೊಂಡಾಗ ಸೆಂಟ್ರಲ್ ಇರೋ ಹೋಲು ನಮ್ಗೆ ಕ್ಲೋಸ್ ಆಗತ್ತೆ. ಇಲ್ಲಿ 2 ಚೈನ್ ಆದ್ಮೇಲೆ ನಾವು ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ ಹಾಕೊಂಡಿದ್ವಲ್ಲ, ಅದರಲ್ಲಿ 3ನೇ ಚೈನಿಗೆ ನಾವು ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಬೇಕು. ನೋಡಿ, 1 2 3. ಈ 3ನೇ ಚೈನಿಗೆ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಈ ಕಡೆಯಿಂದ ಕೌಂಟ್ ಮಾಡಿ. 1 2ನೇ ಚೈನ್ ಬಿಟ್ಟು 3ನೇ ಚೈನಿಗೆ ಹಾಕೊಳ್ಳಿ. ನೋಡಿ, ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಇವಾಗ ನೋಡಿ, ನಮಗೆ 4 ಪೆಟಲ್ಸಿಗೆ ಗ್ಯಾಪ್ ಬಂದಿದೆ. ನೋಡಿ, 1 2 3 4 ಪೆಟಲ್ಸಿಗೆ ಗ್ಯಾಪ್ ಬಂದಿದೆ. ಇವಾಗ ನೋಡಿ, ಈ ರೌಂಡ್ ಕಂಪ್ಲೀಟ್ ಆಯ್ತಲ್ವಾ. ನೆಕ್ಸ್ಟ್ ಇವಾಗ ನಾವು ಪೆಟಲ್ಸ್ ನ ಹಾಕೊಳ್ಬೇಕು. ಪೆಟಲ್ಸ್ ಹಾಕೊಳ್ಳಕ್ಕೆ ಈ 2 ಚೈನ್ ಗ್ಯಾಪ್ ಇದೆಯಲ್ಲ, ಈ 2 ಚೈನ್ಗೆ ನಾವು ಪೆಟಲ್ಸ್ ನ ಹಾಕೊಳ್ಬೇಕಾಗುತ್ತೆ. ಈಗ ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡಿದೀನಿ, ಒಂದು ಚೈನ್ ಹಾಕೊಂಡಿದೀನಿ. ಈಗ ಇಲ್ಲಿ ನಾವು ಡಬಲ್ ಕ್ರೋಶೆ ಹಾಕೋಬೇಕು. 3 ಡಬಲ್ ಕ್ರೋಶೆ ಇದು ಒಂದೇ ಲೂಪ್ ಒಳಗಡೆ ಹಾಕೊಳ್ಬೇಕು. ನೋಡಿ, ಹೀಗೆ ಈಗ 3 ಡಬಲ್ ಕ್ರೋಶೆ ಆಯ್ತು. 3 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಹಾಕೊಂಡು ಇದೇ ಲೂಪಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ತೀನಿ. ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಒಂದು ಚೈನ್ ಹಾಕೊಂಡು ನಾವು 3 ಡಬಲ್ ಕ್ರೋಶೆ ಹಾಕೊಂಡು ಎಂಡಿಂಗ್ ಅಲ್ಲಿ ಒಂದು ಚೈನ್ ಹಾಕೊಂಡು ಒಂದು ಸಿಂಗಲ್ ಕ್ರೋಶೆನ ಹಾಕೊಂಡಿದೀವಿ. ಈ ಕಡೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಹಾಕೊಂಡಿದೀವಿ, ಎಂಡಿಂಗ್ ಅಲ್ಲಿ ಪೆಟಲ್ಸ್ ಎಂಡಿಂಗ್ ಅಲ್ಲಿ ಅದೇ ರೀತಿ ಹಾಕೊಂಡಿದೀವಿ. ಈಗ ಪಕ್ಕದ ಲೂಪಿಗೆ
ಪಕ್ಕದಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ, ಆ ಚೈನ್ ಗ್ಯಾಪಿಗೆ 1 ಸಿಂಗಲ್ ಕ್ರೋಶೆ, 1 ಚೈನು ಮತ್ತೆ 3 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕೊಳ್ಬೇಕು. ನೋಡಿ ಹೀಗೆ. ಈಗ 3 ಡಬಲ್ ಕ್ರೋಶೆ ಆಯ್ತಲ್ವಾ, 1 ಚೈನ್ ಹಾಕೊಂಡು 1 ಸಿಂಗಲ್ ಕ್ರೋಶೆ ಅದೇ ಲೂಪ್ ಒಳಗಡೆ ಹಾಕೊಳ್ಬೇಕು. ನೋಡಿ ಹೀಗೆ. ಈಗ ನೋಡಿ ಅದ್ರ ಪಕ್ಕದಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಗೆ ನಾವು 1 ಸಿಂಗಲ್ ಕ್ರೋಶೆ ಹಾಕೋಬೇಕು. ಸೇಮ್ ಇದೇ ರೀತಿ ಫಸ್ಟ್ ಪೆಟಲ್ ಯಾವ ರೀತಿ ಹಾಕೊಂಡಿದೀವಲ್ವಾ, ಅದೇ ರೀತಿ ಇನ್ನು 3 ಪೆಟಲ್ಸ್ ನಾವು ಹಾಕೊಳ್ಬೇಕು. 1 2 3 ಮತ್ತೆ 1 ಚೈನು, 1 ಸಿಂಗಲ್ ಕ್ರೋಶೆ ಅದೇ ಲೂಪ್ ಒಳಗಡೆ ಹಾಕೊಳ್ಬೇಕು. ಈಗ ನೋಡಿ 3 ಪೆಟಲ್ಸ್ ನಮ್ಗೆ ರೆಡಿ ಆಗಿದೆ. ಸೊ ಫಸ್ಟ್ ಲೇಯರು 3 ಪೆಟಲ್ಸ್ ರೆಡಿ ಆಗಿದೆ. ಇದೊಂದು ಪೆಟಲ್ ಹಾಕೊಂಡ್ರೆ ನಮ್ಗೆ ಈ ರೌಂಡ್ ಕಂಪ್ಲೀಟ್ ಆಗತ್ತೆ. ಸೊ ಕ್ರೋಶ ಬೇಸಿಕ್ ಸ್ಟಿಚಸ್ ಎಲ್ಲ ಯಾರಿಗ್ ಗೊತ್ತಿಲ್ಲ, ಬೇಸಿಕ್ ಸ್ಟಿಚಸ್ ಸಪರೇಟ್ ಆಗಿ ವಿಡಿಯೋ ಮಾಡಿದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ನೀವು ಬೇಸಿಕ್ ನನಗೆ ಗೊತ್ತೇ ಇಲ್ಲ ಅನ್ನೋಂಥವ್ರು ಆ ವಿಡಿಯೋನ ನೋಡಿ ಹಾಕೋಬಹುದು. ಸೊ ಇದ್ರಲ್ಲೂ ನಾನು ಕ್ಲಿಯರ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ ಕೇಸ್ ಇದ್ರಲ್ಲಿ ಅರ್ಥ ಆಗಿಲ್ಲ ಅನ್ನೋರು ನೀವು ಆ ವಿಡಿಯೋ ನೋಡ್ಬಿಟ್ಟು ಹಾಕೊಳ್ಬಹುದು. ಇವಾಗ ನೋಡಿ ಇಲ್ಲಿಗೆ ನಮಗೆ ರೌಂಡ್ ಫಿನಿಶ್ ಆಯ್ತು. ಈ ರೌಂಡ್ ಫಿನಿಶ್ ಆದ್ಮೇಲೆ ನಾವು ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕಲ್ವಾ. ನಾವು ಸ್ಲಿಪ್ ಸ್ಟಿಚ್ ಇಲ್ಲಿಗೆ ಹಾಕೊಳ್ಬಾರ್ದು. ಫಸ್ಟ್ ಪೆಟಲ್ ಹಾಕೊಂಡಿದೀವಲ್ವಾ, ನೋಡಿ ಫಸ್ಟ್ ಪೆಟಲ್ ಹಾಕೊಂಡಿದೀವಲ್ವಾ, ಈ ಗ್ಯಾಪ್ ಅಲ್ಲಿ ತಗೋಬೇಕು. ಈ ಗ್ಯಾಪ್ ಅಲ್ಲಿ ತಗೊಂಡು ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ಈಗ ಮತ್ತೆ ನಾವು ಸೆಕೆಂಡ್ ರೌಂಡ್ ಪೆಟಲ್ ಹಾಕೋದಕ್ಕೆ ನಾವು ರೆಡಿ ಮಾಡ್ಕೋಬೇಕಲ್ವಾ. ನೋಡಿ ಇವಾಗ ಕ್ರೋಶನ ಕೆಳಭಾಗದಿಂದ ತಗೊಂಡು ಈ ಹುಲ್ಲನ್ನ ನಾವಿಲ್ಲಿ ಹಾಕಿದೀವಲ್ವಾ, ಇದನ್ನ ಇದ್ರ ಒಳಭಾಗದಿಂದ ಹಿಂಭಾಗಕ್ಕೆ ತಗೊಳ್ಬೇಕು. ಕ್ರೋಶದಿಂದ ಹುಲ್ಲನ್ನ ಹಿಂಭಾಗಕ್ಕೆ ತಗೊಂಡು ಇಲ್ಲಿ ಹೀಗೆ ಲಾಕ್ ಮಾಡ್ಕೋಬೇಕು. ನೋಡಿ ಆವಾಗ ನಮಗೆ ಮೇಲ್ಭಾಗದಲ್ಲಿ ಅಂದ್ರೆ ಮುಂಭಾಗದಲ್ಲಿ ಇರೋ ಹುಲ್ಲನ್ನು ಹಿಂಭಾಗಕ್ಕೆ ಬರುತ್ತೆ. ನೋಡಿ ಇದು ಸೀದಾ, ಇದು ಉಲ್ಟಾ. ಸೊ ಇವಾಗ ಫಸ್ಟ್ ರೌಂಡ್ ಕಂಪ್ಲೀಟ್ ಆಯ್ತು. ನಮಗೆ ನೋಡಿ 4 ಪೆಟಲ್ಸ್ ಬಂದಿದೆ. ಇವಾಗ ನೋಡಿ ಈ ಹುಲ್ಲನ್ ಇದೆಯಲ್ವಾ, ಎಕ್ಸ್ಟ್ರಾ ಮಿಕ್ಕಿರೋ ಹುಲ್ಲನ್ನ ಸೂಜಿಗೆ ಪೋಣಿಸ್ಕೊಂಡು, ನೀವು ಕ್ರೋಶದಲ್ಲೇ ಹಾಕೋಬಹುದು, ಸೂಜಿಗೂ ಪೋಣಿಸ್ಕೋಬಹುದು. ಇಲ್ಲಿ ಸೂಜಿಗೆ ಪೋಣಿಸ್ಕೊಂಡು ಇದ್ರ ಒಳಭಾಗಕ್ಕೆ ಹೀಗೆ ಎಕ್ಸ್ಟ್ರಾ ಇರೋ ಹುಲ್ಲನ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ. ಇವಾಗ ನೋಡಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡೋಣ. ಈಗ 1 2 3 4 ಚೈನ್ ಹಾಕೊಂಡಿದೀನಿ. 4 ಚೈನ್ ಹಾಕೊಂಡು ಇಲ್ಲಿ ಯಾವ ರೀತಿ ಹಾಕೋಬೇಕಪ್ಪ ಅಂದ್ರೆ ನೋಡಿ ಹಿಂಭಾಗದಿಂದ ಕ್ರೋಶನ ಹೀಗೆ ತಗೋಬೇಕು. ಸೆಕೆಂಡ್ ಇದು ಫಸ್ಟ್, ಇಲ್ಲಿ ನಾವು ಲಾಕ್ ಮಾಡ್ಕೊಂಡಿದ್ದು ಫಸ್ಟ್. ಇಲ್ಲಿಂದ ಇವಾಗ ನೆಕ್ಸ್ಟ್ ಡಬಲ್ ಕ್ರೋಶ ನಾವೇನು ಹಾಕೊಂಡಿದೀವಿ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಈ ಕಡೆಯಿಂದ ತಗೋಬೇಕು. ತಗೊಂಡು ಈ ಡಬಲ್ ಕ್ರೋಶ ಇದೆಯಲ್ವಾ, ಈ ಸೆಂಟ್ರಲ್ ಇದೆ ಡಬಲ್ ಕ್ರೋಶ, ನೋಡಿ ಹೀಗೆ. ಮತ್ತೆ ಇದು ಹಿಂಭಾಗಕ್ಕೆ ಹೋಗ್ಬೇಕು, ಕ್ರೋಶ ಹೀಗೆ ಬರಬೇಕು. ನೋಡಿ ಹೀಗೆ. ಇವಾಗ ಈ ಕಡೆಯಿಂದ ಕ್ರೋಶನ ಮುಂಭಾಗಕ್ಕೆ ತಗೊಂಡು ಮತ್ತೆ ಹಿಂಭಾಗಕ್ಕೆ ತಗೊಂಡು ಇಲ್ಲಿ 1 ಸಿಂಗಲ್ ಕ್ರೋಶನ ಹಾಕೊಳ್ಬೇಕು. ನೋಡಿ 1 2 3 4 ಚೈನ್ ಆದ್ಮೇಲೆ ಇವಾಗ ಇಲ್ಲಿಗಾಯ್ತಲ್ವಾ, ನೋಡಿ ಇದಕ್ಕೆ ತಗೋಬೇಕು. ನೀವು ಹೀಗೂ ತಗೋಬಹುದು. ನೋಡಿ ಹೀಗೆ ತಗೊಂಡ್ರೆ ಇನ್ನೂ ಈಸಿ. ಸೊ ನೋಡಿ ಹೀಗೆ ಮೇಲ್ಭಾಗಕ್ಕೆ ತಗೋಬೇಕು. ಹಿಂಭಾಗದಿಂದ ಮುಂಭಾಗ ಕ್ರೋಶ ಬಂದು ಮತ್ತೆ ಮುಂಭಾಗದಿಂದ ಡಬಲ್ ಕ್ರೋಶೆಯಿಂದ ಹಿಂಭಾಗಕ್ಕೆ ಹೋಗಿ ಈ ರೀತಿ ತಗೊಳ್ಬೇಕು. ಡಬಲ್ ಕ್ರೋಶೆಯಿಂದ ಮುಂಭಾಗಕ್ಕೆ ಮತ್ತೆ ಹುಲ್ಲನ್ನು ಎಳ್ಕೊಂಡು ಮತ್ತೆ ಹಿಂಭಾಗಕ್ಕೆ ಹುಲ್ಲನ್ನು ಎಳ್ಕೊಂಡು ಇಲ್ಲಿ ನಾವು ಸಿಂಗಲ್ ಕ್ರೋಶ ಹಾಕೋಬೇಕು. ಹೀಗೆ ನೋಡಿ 1 2 3 4 ಹೀಗಿರುತ್ತಲ್ವಾ. ನೋಡಿ ಹೀಗೆ 2 ಪೆಟಲ್ ಹೀಗೆ ಫೋಲ್ಡ್ ಮಾಡ್ಕೊಂಡ್ರೆ ಸೆಂಟ್ರಲ್ ಒಂದಿದೆ ನೋಡಿ, ಇಲ್ಲಿ ಇದು
ಡಬಲ್ ಕ್ರೋಶೆ ನಾವು ಹಾಕೊಂಡಿರೋದು. ಹೀಗೂ ನೀವು ಹಾಕ್ಕೋಬಹುದು. ಹೀಗೆ ಗೊತ್ತಾಗಿಲ್ಲ ಅನ್ನೋಂಥವ್ರು, ಕನ್ಫ್ಯೂಸ್ ಆಗುತ್ತೆ ಅನ್ನೋರು, ನಾನು ಫಸ್ಟ್ ತೋರಿಸ್ಕೊಟ್ನಲ್ವಾ ಆ ರೀತಿ ಹಾಕ್ಕೊಳ್ಳಿ. ನೋಡಿ 1 2 3 4 ನೋಡಿ. ಇವಾಗ ಇಲ್ಲಿ 4 ಪೆಟಲ್ಸಿಗೆ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ. 1 2 3 ಇದೊಂದು 4. ಇವಾಗ ಇಲ್ಲಿ ಫಸ್ಟ್ ಚೈನ್ ಹಾಕೊಂಡಿದೀವಲ್ವಾ, ಆ ಚೈನ್ ಗ್ಯಾಪಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಳ್ಬೇಕು. ಹೀಗೆ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋಬೇಕು ನೋಡಿ. ಇವಾಗ ನೀವು ಇಲ್ಲಿ ನೋಡ್ಬೋದು ನೋಡಿ, 1 2 3 4 ಪೆಟಲ್ಸಿಗೆ ನಾವು ಚೈನ್ ಹಾಕೊಂಡು ರೆಡಿ ಮಾಡ್ಕೊಂಡಿದೀವಿ. ಇವಾಗ ಸೆಕೆಂಡ್ ರೌಂಡ್ ಪೆಟಲ್ಸ್ನ ಹಾಕ್ಕೋಬೇಕು ನೋಡಿ. ಇವಾಗ ಸೆಕೆಂಡ್ ರೌಂಡ್ ಪೆಟಲ್ಸ್ನ ಯಾವ ರೀತಿ ಹಾಕೋದಂತ ನೋಡೋಣ. ಇವಾಗ ನೋಡಿ, ಈ ಚೈನ್ ಇದೆ ಅಲ್ವಾ, ನಾವೇನ್ 4 ಚೈನ್ ಹಾಕೊಂಡಿದೀವಲ್ವಾ, ಈ 4 ಚೈನ್ ಗ್ಯಾಪಿಗೆ ಫಸ್ಟ್ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು, ಮತ್ತೆ ಒಂದು ಚೈನ್ ಹಾಕೋಬೇಕು. ಇಲ್ಲಿ ನಾವು ಡಬಲ್ ಕ್ರೋಶೆ ಹಾಕೋಬೇಕು. ಸೇಮ್ ಫಸ್ಟ್ ರೌಂಡ್ ಅಲ್ಲಿ ನಾವು ಪೆಟಲ್ಸ್ ಯಾವ ರೀತಿ ಹಾಕೊಂಡಿದೀವಿ ಅದೇ ರೀತಿ ಸೆಕೆಂಡ್, ಥರ್ಡ್, ಫೋರ್ತ್ 4 ರೌಂಡಲ್ಲೂ ಅದೇ ರೀತಿ ಪೆಟಲ್ಸ್ನ ಹಾಕೋಬೇಕು. 7 ಪೆಟಲ್ಸ್ ಹಾಕೋಕೆ ಸ್ಟಾರ್ಟ್ ಮಾಡ್ತೀವಲ್ವಾ, ಆವಾಗ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಒಂದು ಚೈನ್ ಹಾಕೊಂಡು ಆಮೇಲೆ ಡಬಲ್ ಕ್ರೋಶೆನ ಹಾಕೋಬೇಕು. ಇವಾಗ ನೋಡಿ, ಫಸ್ಟ್ ರೌಂಡಲ್ಲಿ ನಾವು 3 ಡಬಲ್ ಕ್ರೋಶೆನ ಹಾಕೊಂಡಿದ್ವಿ. ಈ ರೌಂಡಲ್ಲಿ ನಾವು 5 ಡಬಲ್ ಕ್ರೋಶೆನ ಹಾಕೋಬೇಕು. 2 3 4 5 ನೋಡಿ. 5 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಹಾಕೊಂಡು ಮತ್ತೆ ಅದೇ ಲೂಪಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು ನೋಡಿ. ಹೀಗೆ ಇವಾಗ ನೋಡಿ, ಈ ಪೆಟಲ್ಗಿಂತ ಈ ಪೆಟಲ್ ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಸೊ ಇದೇ ರೀತಿ ನಾವು ಹೆಚ್ಚಿಸ್ತಾ ಹೋಗ್ಬೇಕು ನೋಡಿ. ಇವಾಗ ಸೆಕೆಂಡ್ ಪೆಟಲ್ ಹಾಕೋದಕ್ಕೆ 4 ಚೈನ್ ಗ್ಯಾಪಿಗೆ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಒಂದು ಚೈನ್ ಹಾಕೊಂಡು ನಾನಿಲ್ಲಿ ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. 1 2 3 4 5 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಹಾಕೊಂಡು ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ ನೋಡಿ. 2 ಪೆಟಲ್ಸ್ ಕಂಪ್ಲೀಟ್ ಆಯ್ತು. ಇನ್ನೂ 2 ಪೆಟಲ್ಸ್ ಇದೆ. ಇನ್ನೂ 2 ಪೆಟಲ್ಸ್ ಸೇಮ್ ಇದೇ ರೀತಿನೇ ನಾವು ಹಾಕೋಬೇಕಾಗುತ್ತೆ ನೋಡಿ. ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಒಂದು ಚೈನ್ ಹಾಕೊಂಡು ನಾವು ಸ್ಟಾರ್ಟ್ ಮಾಡ್ಕೋಬೇಕು. 1 2 3 4 5 ಇವಾಗ ಒಂದು ಚೈನ್ ಹಾಕೊಂಡು ಒಂದು ಸಿಂಗಲ್ ಕ್ರೋಶೆ ಇದೇ ಲೂಪ್ ಒಳಗಡೆನೆ ಹಾಕೋಬೇಕು ನೋಡಿ. ಹೀಗೆ ಇದು ಲಾಸ್ಟ್ ಪೆಟಲ್. ಇದೊಂದು ಪೆಟಲ್ ಹಾಕೊಂಡ್ರೆ ನಮಗೆ ಈ ರೌಂಡ್ ಕಂಪ್ಲೀಟ್ ಆಗುತ್ತೆ, ಅಂದ್ರೆ ಸೆಕೆಂಡ್ ರೌಂಡ್ ಪೆಟಲ್ಸ್ ಕಂಪ್ಲೀಟ್ ಆಗತ್ತೆ. ಇದೇ ರೀತಿ ನಾವು ಇನ್ನೂ 2 ರೌಂಡ್ ಹಾಕೋಬೇಕು. 2 ರೌಂಡ್ ನಾವೇನ್ ಹಾಕೊಳ್ತೀವಿ ಅದನ್ನೇ ಇದೇ ರೀತಿ ನಾವು ಹೆಚ್ಚಿಸ್ಕೊಂತ ಬರಬೇಕು ಡಬಲ್ ಕ್ರೋಶೆನ. ಅವಾಗ ನಮ್ಗೆ ಪೆಟಲ್ಸ್ ಅಗಲ ಬರುತ್ತೆ. ಇಲ್ಲ ಅಂದ್ರೆ ಪೆಟಲ್ಸ್ ಎಲ್ಲ ಒಂದೇ ಸಮ ಬಂದ್ಬಿಡತ್ತೆ. ಸೊ ಅದು 4 ಲೇಯರ್ ಕಾಣೋದಿಲ್ಲ, ಹೂವ ತರನು ಕಾಣೋದಿಲ್ಲ ನೋಡಿ. ಇವಾಗ ನೋಡ್ಬೋದು ನೀವು ನೋಡಿ, ಹೀಗೆ ದೊಡ್ಡದಾಗಿ ಕಾಣುತ್ತೆ. ಸೊ 2 ಲೇಯರ್ ನೀಟಾಗಿ ಕಾಣಿಸ್ತಾ ಇದೆ. ಇವಾಗ ಇಲ್ಲೂ ಅಷ್ಟೇ ನೋಡಿ. ಇವಾಗ ಇಲ್ಲಿ ಫಿನಿಶ್ ಆಯ್ತಲ್ವಾ, ಇಲ್ಲಿ ಫಿನಿಶ್ ಆದ್ಮೇಲೆ ನಾವು ಫಸ್ಟ್ ಪೆಟಲ್ ತಗೊಂಡ್ವಲ್ವಾ, 2ನೇ ರೌಂಡ್ ಅಲ್ಲಿ ಮೊದಲನೇ ಪೆಟಲ್ ಹಾಕೊಂಡ್ವಲ್ವಾ ನೋಡಿ, ಆ ಗ್ಯಾಪ್ ಒಳಗಡೆಯಿಂದ ನಾವು ಹಿಂಭಾಗದಿಂದ ಕ್ರೋಶೆ ಹೀಗೆ ಎಳ್ಕೋಬೇಕು. ಹೀಗೆ ಎಳ್ಕೊಂಡು ಸ್ಲಿಪ್ ಸ್ಟಿಚ್ ನ ಹಾಕೋಬೇಕು. ಸಿಂಗಲ್ ಕ್ರೋಶೆ ಹಾಕೋಬಾರ್ದು, ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಇವಾಗ ಹೀಗೆ ಬಿಟ್ಟು ನಾವು ಲಾಸ್ಟ್ 4ನೇ ಪೆಟಲ್ ಹಾಕೊಂಡ್ವಲ್ವಾ, ಅದ್ರ ಒಳಭಾಗದಿಂದ ನೋಡಿ, ಹಿಂಭಾಗದಿಂದ ಮುಂಭಾಗಕ್ಕೆ ಕ್ರೋಶೆ ತಗೊಂಡು ಈ ಉಲ್ಲನ್ ಏನಿದೆಯಲ್ಲ, ಈ ಉಲ್ಲನ್ನ ಹಿಂಭಾಗಕ್ಕೆ ಎಳ್ಕೋಬೇಕು. ಸ್ವಲ್ಪ ಟೈಟ್ ಮಾಡ್ಕೊಂಡು ಈಗ ಹೇಳ್ಕೊಳ್ಳಿ ನೋಡಿ. ಹೀಗೆ ಇಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು ಈ ರೀತಿ ನೋಡಿ. ಆವಾಗ ನಮಗೆ ಮೇಲ್ಭಾಗದಲ್ಲಿರೋ ಹುಲ್ಲನ್ನು ಒಳಭಾಗದಿಂದ ಹಿಂಭಾಗಕ್ಕೆ ಬರುತ್ತೆ. ನಮಗಿಲ್ಲಿ ಪೆಟಲ್ಸ್ ಯಾವುದೇ ರೀತಿ ಬೆಂಡ್ ಆಗೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಇಲ್ಲಿ ಮತ್ತೆ ನಾವು 3ನೇ ರೌಂಡ್ ನ ಸ್ಟಾರ್ಟ್ ಮಾಡಬೇಕು. 3ನೇ ರೌಂಡ್ ಅಂದ್ರೆ 3ನೇ ರೌಂಡ್ ಪೆಟಲ್ಸ್ ಹಾಕೋದಕ್ಕೆ ನಾನು ಲೈನ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ನೋಡಿ. ಫಸ್ಟ್ ಲೈನ್ ಅಲ್ಲಿ ನಾವು 2 ಚೈನ್ ಹಾಕೊಂಡ್ವಿ.
ಸೆಕೆಂಡ್ ಪೆಟಲ್ಸಿಗೆ 4 ಚೈನ್ ಹಾಕೊಂಡ್ವಿ. ಇವಾಗ ಥರ್ಡ್ ಪೆಟಲ್ಸಿಗೆ 6 ಚೈನ್ ಹಾಕೋಬೇಕು. 1 2 3 4 5 6 6 ಚೈನ್ ಹಾಕೊಂಡು ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿದೆ ಅಲ್ವಾ, ಇಲ್ಲಿ ಹಿಂಗೆ ನೀವು ಹಿಂದೆಯಿಂದ ಇಟ್ಕೊಂಡ್ರೆ ಬೇಗ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಇದೆ ಅಲ್ವಾ, ಇಲ್ಲಿ ನಾವು ಸ್ಟಾರ್ಟ್ ಮಾಡಿದೀವಿ, ಅದ್ರ ಪಕ್ಕದಲ್ಲಿರೋ ಡಬಲ್ ಕ್ರೋಶೆ ಇದೆಯಲ್ವಾ, ನೋಡಿ ಹೀಗೆ ತಗೋಬೇಕು. ನೀವು ಹೀಗೆ ಫ್ರಂಟ್ ಇಂದ ತಗೊಳ್ಳೋದಾದ್ರೆ ನೋಡಿ, ಹೀಗೆ ಬಂದು ನಾವು ಸೆಕೆಂಡ್ ಲೈನಿಗೆ ಯಾವ ರೀತಿ ತಗೊಂಡ್ವಿ ಅದೇ ರೀತಿ ತಗೊಳ್ಬೇಕಾಗತ್ತೆ. ನೋಡಿ, ಹೀಗೆ ತಗೋಬೇಕು. ಮತ್ತೆ 6 ಚೈನ್ 1 2 3 4 5 6 ಚೈನ್ ಆಯ್ತು. 6 ಚೈನ್ ಆದ್ಮೇಲೆ ನೋಡಿ ಹೀಗೆ ಈ ರೀತಿ ಹಾಕೋಬೇಕು. ಮತ್ತೆ ನೋಡಿ 1 2 3 4 5 6 ಚೈನ್ ಆದ್ಮೇಲೆ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಹಾಕೊಂಡಿರ್ತೀವಲ್ವಾ, ಫಸ್ಟ್ ನಾವೇನ್ ಮ್ಯಾಜಿಕ್ ಸರ್ಕಲ್ ಹಾಕೊಂಡ್ವಲ್ವಾ, ಅವಾಗ ಫಸ್ಟ್ ಡಬಲ್ ಕ್ರೋಶೆ ಹಾಕೊಂಡಿರ್ತೀವಲ್ವಾ, ಆ ಡಬಲ್ ಕ್ರೋಶೆಗೆನೆ ನಾವು ಲಾಕ್ ಮಾಡ್ಕೋಬೇಕು. 1 2 3 4 5 6. ಇವಾಗ ನೋಡಿ, ನಾವಿಲ್ಲಿ 4 ನೀವು ಚೆಕ್ ಮಾಡ್ಕೋಬೇಕು. ನೋಡಿ 1 2 3 ಆಗಿದೆ. ಇವಾಗ ಇದು ಸೇರಿ 4 ಆಯ್ತು. ಫಸ್ಟ್ ನಾವು ಚೈನ್ ಹಾಕೊಂಡಿದೀವಲ್ವಾ, ಆ ಚೈನ್ ಸ್ಪೇಸಿಗೆ, ಆ ಚೈನ್ ಗ್ಯಾಪಿಗೆ ನಾವು ಒಂದು ಸ್ಲಿಪ್ ಸ್ಟಿಚ್ ನ ಹಾಕೊಳ್ಬೇಕು. ನೋಡಿ ಹೀಗೆ. ಇವಾಗ ಮತ್ತೆ ಫಸ್ಟ್ ಚೈನ್ 6 ಚೈನ್ ಹಾಕೊಂಡಿದೀವಲ್ವಾ, ಆ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್, ಮತ್ತೆ ಇಲ್ಲಿ ಡಬಲ್ ಕ್ರೋಶೆ, ಒಂದು, ಫಸ್ಟ್ ನಾವು 3 ಡಬಲ್ ಕ್ರೋಶೆ ಹಾಕೊಂಡ್ವಿ, ಆಮೇಲೆ 5 ಡಬಲ್ ಕ್ರೋಶೆ ಹಾಕೊಂಡ್ವಿ. ಇವಾಗ 7 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಒಂದಾಗಿದೆ, 2 3 4 5 6 7. ನೋಡಿ, 7 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನು, ಇದೇ ಲೂಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ನೋಡಿ, ಈ ಪೆಟಲ್ಸ್ ಇನ್ನೂ ಅಗಲ ಬಂತು. ನೆಕ್ಸ್ಟ್ ಪಕ್ಕದಲ್ಲಿ ಚೈನ್ ಸ್ಪೇಸ್ ಇದೆಯಲ್ಲ, ಈ ಚೈನಿಗೆ ನಾವು ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನು, ಮತ್ತೆ 7 ಡಬಲ್ ಕ್ರೋಶೆ, 1 2 3 4 5 6 7. ನೋಡಿ, 7 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನು, ಇದೇ ಲೂಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಹೀಗೆ ಸೇಮ್ ಇದೇ ರೀತಿ ಈ ಲೈನ್ ನ ಫಿನಿಶ್ ಮಾಡ್ಕೋಬೇಕು. ನಾಲ್ಕು 5 6 7, ಮತ್ತೆ ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ, ಇದೇ ಲೂಪ್ ಒಳಗಡೆ ಹಾಕೊಂಡು ಈ ಪೆಟಲು ಫಿನಿಶ್ ಆಗುತ್ತೆ. ಈಗ ಮತ್ತೆ ನೋಡಿ, ಇದು ಲಾಸ್ಟ್ ಪೆಟಲ್ಲು, ಈ ರೌಂಡಲ್ಲಿ ಇದು ಲಾಸ್ಟ್ ಪೆಟಲ್ಲು. ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನು, ಮತ್ತೆ 7 ಡಬಲ್ ಕ್ರೋಶೆ, 1 2 3 4 5 6 7. 7 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಹಾಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಇವಾಗ ನೋಡಿ, 3ನೇ ರೌಂಡಲ್ಲಿ ನಮಗೆ 4 ಪೆಟಲ್ಸ್ ಕಂಪ್ಲೀಟ್ ಆಯ್ತು. ನೋಡಿ ಹೀಗೆ, ನೋಡಿ ಈ ರೀತಿ ಬರುತ್ತೆ. ಇವಾಗ ನಾವು ಫಸ್ಟ್ ಮತ್ತೆ ಸೆಕೆಂಡ್ ಪೆಟಲ್ಸ್ ಆದ್ಮೇಲೆ ಯಾವ ರೀತಿ ಲೈನ್ ಫಿನಿಶ್ ಮಾಡ್ಕೊಂಡ್ವಿ, ಲೈನ್ ಎಂಡ್ ಮಾಡ್ಕೊಂಡ್ವಿ, ಅದೇ ರೀತಿ ಮಾಡ್ಕೋಬೇಕು. ನೋಡಿ, ಇದು ಫಸ್ಟ್ ಪೆಟಲು, ಇದ್ರ ಒಳಭಾಗದಿಂದ ಹಿಂಭಾಗದಿಂದ ಉಲ್ಲನ್ ಎಳ್ಕೊಂಡು
ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಹೀಗೆ. ಇವಾಗ ಲಾಸ್ಟ್ ಪೆಟಲ್ ಹಾಕೊಂಡ್ವಲ್ವ ಈ ರೌಂಡಲ್ಲಿ, ಆ ಲಾಸ್ಟ್ ಪೆಟಲ್ ಹಿಂಭಾಗದಿಂದ ಕ್ರೋಶ ತಗೊಂಡು ಈ ಹುಲ್ಲನ್ನ ಹಿಂಭಾಗಕ್ಕೆ, ಮುಂಭಾಗದಿಂದ ಹಿಂಭಾಗಕ್ಕೆ ಎಳ್ಕೋಬೇಕು. ಎಳ್ಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಹೀಗೆ. ಇವಾಗ ನೋಡಿ 3 ಪೆಟಲ್ಸು ಕಂಪ್ಲೀಟ್ ಆಯ್ತು ನೋಡಿ, 3 ಲೇಯರ್ ಕಂಪ್ಲೀಟ್ ಆಗಿದೆ. ಇವಾಗ ಲಾಸ್ಟ್ ಲೇಯರ್ ಹಾಕೊಳ್ಳೋಣ. ಸೊ ಇನ್ನೊಂದು ಲೇಯರ್ ಹಾಕೊಂಡ್ರೆ ನಮಗೆ ಈ ಫ್ಲವರ್ ಕಂಪ್ಲೀಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ನೋಡಿ, 1 2 3 4 3 ಲೇಯರ್ ಹಾಕೊಂಡಿದೀವಿ. ಇನ್ನೊಂದು ಲೇಯರ್ ಹಾಕೊಂಡ್ರೆ ನಮ್ಗೆ ಈ ಫ್ಲವರ್ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿ ಇವಾಗ ಫಸ್ಟ್ ಲೇಯರ್ ಪೆಟಲ್ಸ್ಗೆ 2 ಚೈನ್ ಹಾಕೊಂಡ್ವಿ, ಸೆಕೆಂಡ್ ಲೇಯರ್ ಪೆಟಲ್ಸ್ಗೆ 4 ಹಾಕೊಂಡ್ವಿ, ಥರ್ಡ್ ಲೇಯರ್ ಪೆಟಲ್ಸ್ಗೆ 6 ಹಾಕೊಂಡ್ವಿ. ಇವಾಗ 8 ಚೈನ್ ಹಾಕೋಬೇಕು. 1 2 3 4 5 6 7 8 8 ಹಾಕೊಂಡ್ಮೇಲೆ ನೋಡಿ ಹೇಗೆ ಇಟ್ಕೋಬೇಕು, ಉಲ್ಟಾನೇ ಇಟ್ಕೊಂಡು ನೋಡಿ ಇಲ್ಲಿ ನಾವು ಆಲ್ರೆಡಿ 2 ಮತ್ತೆ 3ನೇ ಲೈನಲ್ಲಿ ಹಾಕೊಂಡಿರ್ತೀವಲ್ವಾ, ಅದೇ ಡಬಲ್ ಕ್ರೋಶೆಗೆ ಕ್ರೋಶದಿಂದ ಹುಲ್ಲನ್ನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು, ಸಿಂಗಲ್ ಕ್ರೋಶೆ ಹಾಕೋಬೇಕು ನೋಡಿ ಹೀಗೆ. ಮತ್ತೆ 8 1 2 3 4 5 6 7 8 ಚೈನ್ ಆದ್ಮೇಲೆ ಮತ್ತೆ ನೋಡಿ ಈ ಕಡೆ ಪಕ್ಕದಲ್ಲಿರೋ ಡಬಲ್ ಕ್ರೋಶೆಗೆ ಹೀಗೆ ಎಳ್ಕೊಂಡು ಸಿಂಗಲ್ ಕ್ರೋಶೆ ಹಾಕೋಬೇಕು. ಮತ್ತೆ 8 1 2 3 4 5 6 7 8 ಈಗ ಅದ್ರ ಪಕ್ಕದಲ್ಲಿರೋ ನೋಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದು 1 2 3 ಇನ್ನೂ ಒಂದು ಹಾಕೋಬೇಕಾಗತ್ತೆ. ನೋಡಿ ಹೀಗೆ 1 2 3 4 5 6 7 8 8 ಚೈನ್ ಆದ್ಮೇಲೆ ನೋಡಿ ಫಸ್ಟ್ ಚೈನ್ ಹಾಕೊಂಡಿದ್ವಲ್ವಾ, ಆ ಚೈನ್ ಗ್ಯಾಪಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೋಬೇಕು ಹೀಗೆ. ಇವಾಗ ನೋಡಿ 1 2 3 4 ಪೆಟಲ್ಸ್ ಹಾಕೋದಕ್ಕೆ ನಾವು ಚೈನು ರೆಡಿ ಮಾಡ್ಕೊಂಡಿದೀವಿ. ಇವಾಗ 4ನೇ ಲೇಯರ್ ಪೆಟಲ್ ಹಾಕೊಳ್ಳೋಣ ನೋಡಿ. ಫಸ್ಟ್ ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನು. ಎಲ್ಲಾ ಪೆಟಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಂಡ್ ಮಾಡ್ಬೇಕಾದ್ರೆ ಒಂದು ಸಿಂಗಲ್ ಕ್ರೋಶೆ ಒಂದು ಚೈನ್ ಬಂದೇ ಬರುತ್ತೆ, ಹಾಕೊಂಡ್ಲೇಬೇಕು. ಇವಾಗ ನೋಡಿ ಫಸ್ಟ್ ಲೇಯರ್ ಹಾಕೋಬೇಕಾದ್ರೆ 3 ಡಬಲ್ ಕ್ರೋಶೆ ಹಾಕೊಂಡಿದ್ವಿ, ಸೆಕೆಂಡ್ ಲೇಯರ್ ಹಾಕೋಬೇಕಾದ್ರೆ 5 ಡಬಲ್ ಕ್ರೋಶೆ ಹಾಕೊಂಡಿದ್ವಿ, ಥರ್ಡ್ ಲೇಯರ್ ಹಾಕೋಬೇಕಾದ್ರೆ 7 ಡಬಲ್ ಕ್ರೋಶೆ ಹಾಕೊಂಡಿದ್ವಿ. ಇವಾಗ ಇಲ್ಲಿ 4ನೇ ಲೇಯರ್ ಹಾಕೋಬೇಕಾದ್ರೆ 9 ಡಬಲ್ ಕ್ರೋಶೆ ಹಾಕೋಬೇಕು ನೋಡಿ. 1 2 3 4 5 6 7 8 9 9 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನು, ಇದೇ ಲೂಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಈ ಪೆಟಲ್ಲು ಎಂಡ್ ಆಯ್ತು. ನೆಕ್ಸ್ಟ್ ಪೆಟಲ್ ಹಾಕೋಬೇಕಾದ್ರೆ ನೋಡಿ ಪಕ್ಕದಲ್ಲಿ 8 ಚೈನ್ ಹಾಕೊಂಡಿದೀವಲ್ವಾ, ಆ ಚೈನ್ ಸ್ಪೇಸ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಆಮೇಲೆ ಒಂದು ಚೈನ್. ಈಗ ಇಲ್ಲಿ 9 ಡಬಲ್ ಕ್ರೋಶೆ. 1 2 3 4 5 6 7 8 9 ಮಾಡಿ 9 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಹಾಕೊಂಡು ಒಂದು ಸಿಂಗಲ್ ಕ್ರೋಶೆ ಇದೇ ಲೂಪ್ ಒಳಗಡೆ. ಇವಾಗ ನೋಡಿ 2 ಪೆಟಲ್ಸ್ ಕಂಪ್ಲೀಟ್ ಆಯ್ತು. 3ನೇ ಪೆಟಲ್ ಹಾಕೊಳ್ಳೋಣ. ಸೇಮ್ ಇದೇ ರೀತಿನೇ ಹಾಕೊಳ್ಬೇಕು. ಫಸ್ಟ್ ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್, ಮತ್ತೆ ಇಲ್ಲಿ 9 ಡಬಲ್ ಕ್ರೋಶೆ.
3 4 5 6 7 8 9 ಮತ್ತೆ ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ. ಈ ಪೆಟಲು ಕಂಪ್ಲೀಟ್ ಆಯ್ತು ನೋಡಿ. ಇದು ಲಾಸ್ಟ್ ಪೆಟಲು, ಲಾಸ್ಟ್ ರೌಂಡಲ್ಲಿ ಲಾಸ್ಟ್ ಪೆಟಲು. ಇದೊಂದು ಪೆಟಲ್ ನಾವು ಕಂಪ್ಲೀಟ್ ಮಾಡ್ಕೊಂಡ್ರೆ ಈ ರೌಂಡ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ, ಮತ್ತೆ ಈ ಫ್ಲವರು ಕಂಪ್ಲೀಟ್ ಆಗುತ್ತೆ. 1 2 3 4 5 6 7 8 9. ಇವಾಗ ನೋಡಿ, ಈ ರೌಂಡ್ ಕಂಪ್ಲೀಟ್ ಆದ್ಮೇಲೆ ಸೇಮ್ ಪ್ರೊಸೀಜರ್ ನಾವು ಎಂಡ್ ಮಾಡ್ಬೇಕಾದ್ರೆ ಫಸ್ಟ್ ಪೆಟಲ್ ಹಾಕೊಂಡ್ವಲ್ವಾ, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ತಗೊಂಡು ಮತ್ತೆ ಹಿಂಭಾಗಕ್ಕೆ ನಾವು ಕ್ರೋಶನ ಎಳ್ಕೋಬೇಕು. ಎಳ್ಕೊಂಡು ಇಲ್ಲಿಗೆ ನಾವು ಲಾಕ್ ಮಾಡಿಕೊಂಡು ನಾನು ಚೈನ್ ಹಾಕ್ಕೊಂಡು ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆ. ಇವಾಗ ನೋಡಿ ನಮಗೆ 4 ಲೇಯರು ಫ್ಲವರು ರೆಡಿ ಆಯಿತು. ಇವಾಗ ಈ ಉಲ್ಲನ್ ಇದೆಯಲ್ಲ, ಈ ಉಲ್ಲನ್ನ ಸೂಜಿಗೆ ಪೋಣಿಸ್ಕೊಂಡು ಈ ಪೆಟಲ್ಸ್ ಹಾಕಿದೀವಲ್ವಾ, ಇದು ಒಳಭಾಗಕ್ಕೆ ಉಲ್ಲನ್ ತಗೊಂಡು ಎಕ್ಸ್ಟ್ರಾ ಇರೋ ಉಲ್ಲನ್ನ ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ. ನೋಡಿ ನಮ್ಗಿವಾಗ ಫ್ಲವರು ರೆಡಿ ಆಗಿದೆ. ಸೊ ನೋಡ್ಬೋದು ನೀವು ಇಲ್ಲಿ 4 ಪೆಟಲ್ಸ್ದು 4 ಲೇಯರ್ ಫ್ಲವರು ರೆಡಿ ಆಗಿದೆ ನೋಡಿ. ಈ ರೀತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಕ್ಯೂಟ್ ಆಗಿ ಬರುತ್ತೆ. ಸೊ ಈ ರೀತಿ ಫ್ಲವರ್ ನ ಹಾಕೊಂಡು ನೀವು ಹೇರ್ ಬ್ಯಾಂಡಿಗೆ ಹಾಕೋಬಹುದು, ಮಕ್ಕಳು ಹಾಕೊಳ್ಳೋ ಹೇರ್ ಬ್ಯಾಂಡಿಗೆ ಕೂಡ ಹಾಕ್ಬೋದು. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ, ಫ್ಲವರ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನಮಗೆ ಯಾವ ಕಲರ್ ಬೇಕು, ಡ್ರೆಸ್ ಮ್ಯಾಚಿಂಗ್ ಉಲ್ಲನ್ ಸಿಗುತ್ತೆ, ಆ ಕಲರ್ ತಗೊಂಡು ನೀವು ಈ ರೀತಿ ಹಾಕ್ಬಿಟ್ಟು ಮಕ್ಳಿಗೆ ಹೇರ್ ಬ್ಯಾಂಡಿಗೆ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ನಮ್ ಡ್ರೆಸ್ ಮ್ಯಾಚಿಂಗ್ ಹೇರ್ ಬ್ಯಾಂಡ್ ಸಿಗಲ್ಲ, ಅವಾಗ ನೀವು ಈ ರೀತಿ ಹಾಕೊಂಡು ಹೇರ್ ಬ್ಯಾಂಡ್ ನ ಮಾಡ್ಕೋಬಹುದು. ಸೊ ನಾವೇ ಮಾಡಿದ್ದು ಅನ್ನೋ ಖುಷಿ ಕೂಡ ಇರುತ್ತೆ, ಮತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಲುಕ್ಕು ಅಷ್ಟೇ ತುಂಬಾ ಚೆನ್ನಾಗಿ ಕೊಡುತ್ತೆ. ಕ್ಲಿಪ್ಪಿಗೂ ಹಾಕೋಬಹುದು, ನೀವು ಕ್ಲಿಪ್ಪಿಗೆ ಕೂಡ ಯೂಸ್ ಮಾಡಬಹುದು ಇದನ್ನ. ಸೊ ದೊಡ್ಡವರಾದ್ರೆ ಕ್ಲಿಪ್ಪಿಗೆ ಯೂಸ್ ಮಾಡಬಹುದು. ಮತ್ತೆ ಇದು ವಾಷಬಲ್, ನೀವು ವಾಶ್ ಮಾಡಿ ಇಟ್ಕೋಬಹುದು, ಏನೂ ಆಗೋದಿಲ್ಲ, ತುಂಬಾನೇ ಚೆನ್ನಾಗಿರುತ್ತೆ, ಬಾಳ್ಕೆನೂ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಯಾವ ರೀತಿ ಅಂದ್ರೆ ಎಷ್ಟು ಟೈಟ್ ಆಗಿ ಎಷ್ಟು ಸ್ಟಿಫ್ ಆಗಿ ಹಾಕೊಳ್ತೀರಾ ಅಷ್ಟು ಚೆನ್ನಾಗಿ ಬಾಳ್ಕೆ ಬರುತ್ತೆ. ಇದು ಉಲ್ಲನ್ ಆಗಿರೋದ್ರಿಂದ ಬೇಗ ಹಾಳಾಗೋದು ಇಲ್ಲ, ತುಂಬಾನೇ ಚೆನ್ನಾಗಿರುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇಲ್ಲಿಗೆ ಸೆಂಟ್ರಿಗೆ ಒಂದು ಬೀಟ್ಸ್ ಅಥವಾ ಏನಾದ್ರು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಈ ರೀತಿ ಮಾಡಿಬಿಟ್ಟು ಹೇರ್ ಬ್ಯಾಂಡ್ಸಿಗೆ ಇಲ್ಲ ಕ್ಲಿಪ್ಸಿಗೆ ಹಾಕೋಬಹುದು. ಸೊ ತುಂಬಾ ಕ್ಯೂಟ್ ಆಗಿ ಬಂದಿದೆ, ತುಂಬಾನೇ ಕ್ಯೂಟ್ ಆಗಿ ಬಂದಿದೆ. ಸೊ ನಾನು ಇಲ್ಲೊಂದು 5 ಕಲರ್ಸ್ ನ ಯೂಸ್ ಮಾಡಿ ಹಾಕಿದ್ದೀನಿ ಫ್ಲವರ್ಸ್ ಇದು. ಸೊ ನೋಡಿ ಆರು ಕಲರ್ ಯೂಸ್ ಮಾಡಿ ಹಾಕಿದ್ದೀನಿ, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ, ಒಂದಕ್ಕಿಂತ ಒಂದು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಫ್ಲವರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ನಾವು ಹಾಕೋಬಹುದು. ಸೊ ಕೆಲವು ಕಲರ್ಸ್ ನಮಗೆ ಮ್ಯಾಚಿಂಗ್ ಕಲರ್ ಸಿಗೋದಿಲ್ಲ, ಅವಾಗ ನಾವು ಈ ರೀತಿ ಮಾಡ್ಬಿಟ್ಟು ಹಾಕೋಬಹುದು. ತುಂಬಾ ಚೆನ್ನಾಗಿ ಕಾಣುತ್ತೆ, ಕ್ಯೂಟ್ ಆಗಿ ಕೂಡ ಕಾಣುತ್ತೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಸೆಂಟ್ರಿಗೆ ನೀವು ಒಂದು ಹಾಫ್ ಬೀಟ್ಸ್ ಅಥವಾ ಬೀಟ್ಸ್ ಹಾಕೋಬಹುದು, ಅವಾಗ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಒಂದು ಕಲರ್ಗಾದ್ರೆ ವೈಟ್ ಬೀಟ್ಸ್ ಹಾಕೊಳ್ಳಿ, ವೈಟ್ ಕಲರ್ಗಾದ್ರೆ ನೀವು ಕಲರ್ ಬೀಟ್ಸ್ ಹಾಕೋಬಹುದು. ಸೊ ನಿಮ್ ಚಾಯ್ಸ್, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಬೀಟ್ಸ್ ನ ಅಡ್ಜಸ್ಟ್ ಮಾಡಿ ಹಾಕೋಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಉಲ್ಲನ್ನ ಬಳಸ್ಕೊಂಡು ಕ್ರೋಶಾದಲ್ಲಿ ಫ್ಲವರ್ ನ ಯಾವ ರೀತಿ ಹಾಕೋದು, ಅದು 4 ಪೆಟಲ್ಸ್ 4 ಲೇಯರ್ದು ಫ್ಲವರ್ ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.